ರೈತ ಹೋರಾಟಕ್ಕೆ, ಜಾಮಕೋಟೆ ಕೆಎಡಿಬಿ 13 ಹಳ್ಳಿಗಳ ರೈತ ಪರ ಹೋರಾಟಕ್ಕೆ. ಕೆಐಎಡಿಬಿ ಭೂಮಿ ವಿವಾದ, ಶಾಸಕ ಬಿಎನ್ ರವಿಕುಮಾರ್ ಮಧ್ಯಸ್ಥಿಕೆಗೆ ಫಲ, ಸರ್ಕಾರದ ನಿರ್ಧಾರಕ್ಕೆ ರೈತ ಪರ ಹೋರಾಟ ಸಮಿತಿ ಅಭಿನಂದನೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕೆಐಎಡಿಬಿ ವ್ಯಾಪ್ತಿಯ 13 ಹಳ್ಳಿಗಳಿಗೆ ಸಂಬಂಧಿಸಿದ ಭೂಮಿ ಸ್ವಾಧೀನ ವಿವಾದದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಅವರ ಮಧ್ಯಸ್ಥಿಕೆ ಹಾಗೂ ನಿರಂತರ ಪ್ರಯತ್ನದ ಫಲವಾಗಿ ರೈತರಿಗೆ ಭಾಗಶಃ ನ್ಯಾಯ ದೊರೆತಿದೆ ಎಂದು ಕೆಐಎಡಿಬಿ ರೈತ ಪರ ಹೋರಾಟ ಸಮಿತಿ ತಿಳಿಸಿದೆ. ನೀರಾವರಿ ಪ್ರದೇಶವನ್ನು ಸ್ವಾಧೀನದಿಂದ ಕೈಬಿಟ್ಟಿರುವ ರಾಜ್ಯ ಸರ್ಕಾರದ ಸ್ಪಂದನಾತ್ಮಕ ನಿರ್ಧಾರವನ್ನು ಸಮಿತಿಯು ಸ್ವಾಗತಿಸಿ ಅಭಿನಂದನೆ ಸಲ್ಲಿಸಿದೆ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗಾಗಿ ಒಟ್ಟು 2823 ಎಕರೆ ಭೂಮಿಯನ್ನು ಕೆಐಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಕಳೆದ 16 ತಿಂಗಳಿಂದ ಪ್ರಾಥಮಿಕ ಅಧಿಸೂಚನೆ ಜಾರಿಯಲ್ಲಿತ್ತು. ಇದರಿಂದ ರೈತ ವಲಯದಲ್ಲಿ ತೀವ್ರ ಆತಂಕ ಮತ್ತು ಅಸಮಾಧಾನ ಉಂಟಾಗಿತ್ತು. ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಭೂಮಿಗೆ ಮಾತ್ರ ಅಂತಿಮ ಅಧಿಸೂಚನೆ ಹೊರಡಿಸಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟು ರೈತ ಪರ ಹೋರಾಟ ಸಮಿತಿ ಸತತ ಹೋರಾಟ ನಡೆಸುತ್ತಿತ್ತು. ಇನ್ನು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು ರೈತರ ಸಮಸ್ಯೆಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರು, ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ರೈತರ ಪರವಾಗಿ ನಿರಂತರವಾಗಿ ಒತ್ತಾಯಿಸುತ್ತಿದ್ದರು. ಶಾಸಕರ ಮನವಿಗೆ ಸ್ಪಂದಿಸಿದ ರಾಜ್ಯ ಸರ್ಕಾರವು ಒಟ್ಟು 2823 ಎಕರೆ ಭೂಮಿಯೊಳಗಿನ ಕೃಷಿಗೆ ಅತ್ಯಂತ ಫಲವತ್ತಾದ 471 ಎಕರೆ ನೀರಾವರಿ ಪ್ರದೇಶವನ್ನು ಕೆಐಎಡಿಬಿ ಸ್ವಾಧೀನದಿಂದ ಕೈಬಿಟ್ಟಿರುವುದಾಗಿ ಘೋಷಿಸಿದೆ. ಸರ್ಕಾರದ ಈ ನಿರ್ಧಾರವನ್ನು ಸ್ವಾಗತಿಸಿ ರೈತ ಪರ ಹೋರಾಟ ಸಮಿತಿಯು ನೀರಾವರಿ ಪ್ರದೇಶವನ್ನು ಉಳಿಸಿ ರೈತರ ಜೀವನಾಧಾರವನ್ನು ರಕ್ಷಿಸಿರುವುದಕ್ಕಾಗಿ ಸರ್ಕಾರ ಹಾಗೂ ಶಾಸಕ ಬಿಎನ್ ರವಿಕುಮಾರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ರಾಮಾಂಜನೇಯ ಅವರು 1.5 ವರ್ಷಕ್ಕೆ ಹೆಚ್ಚು ಕಾಲ ನಿರಂತರ ಹೋರಾಟ ನಡೆಸುತ್ತಿದ್ದೇವೆ. ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಕೈಗಾರಿಕಾ ಅಭಿವೃದ್ಧಿ ನಡೆಯಬೇಕು ಎಂಬುದು ನಮ್ಮ ಸ್ಪಷ್ಟ ಬೇಡಿಕೆ. ನೀರಾವರಿ ಪ್ರದೇಶದ 471 ಎಕರೆ ಭೂಮಿಯನ್ನು ಕೈಬಿಟ್ಟಿರುವ ಸರ್ಕಾರದ ನಿರ್ಧಾರವನ್ನು ನಾವು ಸ್ವಾಗತಿಸುತ್ತೇವೆ. ಉಳಿದ ಪ್ರದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿಯಾಗಲಿ, ಆದರೆ ರೈತರಿಗೆ ಪ್ರತಿ ಎಕರೆಗೆ ಕನಿಷ್ಠ 3 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಹೋರಾಟವು ಕೆಐಎಡಿಬಿಗೆ ಮಾತ್ರ ಸೀಮಿತವಾಗಿರಬೇಕು ಎಂದು ಹೇಳಿದರು. ಇನ್ನು ರೈತ ಮುಖಂಡ ಪ್ರತೀಶ್ ಮಾತನಾಡಿ, ಮಠ, ಮಂದಿರ, ದೇವಸ್ಥಾನ, ಚರ್ಚ್, ಕೊಳವೆ ಬಾವಿಗಳು ಹಾಗೂ ನೀರಾವರಿ ಪ್ರದೇಶಗಳನ್ನು ಹೊರತುಪಡಿಸಿ ಕೈಗಾರಿಕೆ ಅಭಿವೃದ್ಧಿ ನಡೆಸಬೇಕೆಂಬ ಆರಂಭದಿಂದಲೂ ಮನವಿ ಮಾಡುತ್ತಿದ್ದೇವೆ. ಕೃಷಿ ಮತ್ತು ಕೈಗಾರಿಕೆ ಎರಡೂ ಅಭಿವೃದ್ಧಿಗೆ ಅಗತ್ಯ. ಆದರೆ ಅಂತಿಮ ಅಧಿಸೂಚನೆಯನ್ನು ಶೀಘ್ರ ಹೊರಡಿಸಿ ರೈತರಿಗೆ ನ್ಯಾಯಸಮ್ಮತ ಪರಿಹಾರ ನೀಡಬೇಕು. PSL ಕಂಪನಿಯ ಸಂಬಂಧಿಸಿದ ಪ್ರಕರಣಗಳಲ್ಲಿ ನಿಶ್ಶಕ್ತ ರೈತರಿಗೆ ಸರ್ಕಾರವೇ ಕಾನೂನು ನೆರವು ನೀಡಬೇಕು ಎಂದು ಆಗ್ರಹಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತೀಶ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ರಾಮಾಂಜನೇಯ, ಕೆಐಎಡಿಬಿ ರೈತ ಪರ ಹೋರಾಟ ಸಮಿತಿ ಪದಾಧಿಕಾರಿಗಳಾದ ಬಸವಪಟ್ಟಣ ಆಂಜಿನಪ್ಪ, ತಿಪ್ಪೇಗೌಡ, ರಾಮದಾಸು, ವೆಂಕಟೇಶ್, ನಾಗರಾಜ್, ನಲ್ಲೇನಹಳ್ಳಿ ಸುಬ್ರಹ್ಮಣಿ, ಅಡಿಪಿನಾಯಕನಹಳ್ಳಿ ಮುನಿರಾಜು, ಹಾಂಜಿ, ಎಣ್ಣಂಗೂರಿನ ನರಸಿಂಹಮೂರ್ತಿ, ಅತ್ತಿಗಾನಹಳ್ಳಿ ಮುನೇಗೌಡ, ಚೀಮಂಗಲ ಚಿನ್ನಪ್ಪ, ಜಂಗಮಕೋಟೆ ಜೆಸಿ ಮಂಜುನಾಥ್, ನಾರಾಯಣಸ್ವಾಮಿ, ಮಧು, ಮುನಿರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೆಐಎಡಿಬಿ ರೈತ ಪರ ಹೋರಾಟ ಸಮಿತಿ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದು, ಸುಮಾರು 1.5 ವರ್ಷದಿಂದ ಸರ್ಕಾರ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ 2823 ಎಕರೆ ಏನು ಕೆಐಎಡಿಬಿ ಅಭಿವೃದ್ಧಿಪಡಿಸಲು ಮುಂದಾಗಿತ್ತು, ಅಧಿಸೂಚನೆಯನ್ನು ಹೊರಡಿಸಿತ್ತು. ಅಂದಿನಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಕೆಐಎಡಿಬಿ ಸ್ಥಾಪನೆ ಆಗಬೇಕಾದ್ರೆ ಈ ಒಂದು ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಮಾಡಿ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ನಿರಂತರವಾಗಿ 1.5 ವರ್ಷದಿಂದ ನಮ್ಮ ಸಮಿತಿಯಿಂದ ಹೋರಾಟ ಮಾಡ್ತಲೇ ಬಂದಿದ್ದೀವಿ. ಈ ವಿಚಾರವಾಗಿ ಈ ವಿಭಾಗದ ಶಾಸಕರು ಮತ್ತು ಉಸ್ತುವಾರಿ ಸಚಿವರಾದಂಥ ಸುಧಾಕರಣ್ಣನವರು ಹಾಗೂ ಎಂಬಿ ಪಾಟೀಲ್, ಕೈಗಾರಿಕಾ ಸಚಿವರಾಗಿದ್ದ ಎಂಬಿ ಪಾಟೀಲ್ ಅವರು ಮತ್ತು ಮುಖ್ಯಮಂತ್ರಿಗಳಿಗೂ ಸಹಿತ ನಾವು ಇದೇ ರೀತಿಯಾಗಿರ್ತಕ್ಕಂಥ ಮನವಿಯನ್ನು ಕೊಟ್ಟಿದ್ದೇವೆ. ಕೆಐಎಡಿಬಿ ಅಧಿಕಾರಿಗಳಿಗೂ ಸಹಿತ ನೀರಾವರಿಯನ್ನು ಹೊರತುಪಡಿಸಿ ನೀವು ಅಭಿವೃದ್ಧಿಪಡಿಸಬೇಕಂತಕ್ಕಂಥ ಮನವಿಯನ್ನು ಕೊಟ್ಟು ನಾವು ನಿರಂತರ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ಪೂರಕವಾಗಿ ಈಗ ಸರ್ಕಾರ ಅಧಿಕೃತವಾಗಿ ಸೂಚನೆ ನೀಡಿದೆಯೋ ಇಲ್ಲ ನಮಗೆ ಗೊತ್ತಿಲ್ಲ, ಅಧಿಕೃತ ಆದೇಶ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಶಾಸಕರು ಹಾಗೂ ಉಸ್ತುವಾರಿ ಸಚಿವರ ಮುಖಾಂತರ ನಮಗೆ ಮಾಹಿತಿ ಬಂದಿದೆ. ಏನು ಈ ಭಾಗದಲ್ಲಿ
ಏನು ನೀರಾವರಿ ಪ್ರದೇಶ 471 ಎಕರೆಯನ್ನು ಕೈಬಿಡಲಾಗಿದೆ, ಉಳಿದಂಥ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವಾಗಿ ಘೋಷಣೆ ಮಾಡಲಾಗಿದೆ ಅಂತಕ್ಕಂಥ ಒಂದು ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟು ಈ ಒಂದು ಶುಭ ಸಂದೇಶವನ್ನು ನೀಡತಕ್ಕಂತಹ ಶುಭ ಸಂದೇಶಕ್ಕಾಗಿ ಪ್ರಯತ್ನ ಪಟ್ಟಿರ್ತಕ್ಕಂಥ ಶಾಸಕರಿಗೂ, ಉಸ್ತುವಾರಿ ಸಚಿವರಿಗೂ ಹಾಗೂ ಕೈಗಾರಿಕಾಭಿವೃದ್ಧಿ ಸಚಿವರಿಗೂ ಹಾಗೂ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ನಮ್ಮ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಅಭಿನಂದನೆಗಾಗಿ ನಾವು ಇದನ್ನು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಆನಂತರ ಈಗ ನಾವು ಹೇಳೋದೇನೆಂದರೆ, ಕೆಲವರು ಮಾಧ್ಯಮಗಳಲ್ಲಿ ಹೇಳಿದ್ದಾರೆ ಏನು ಎಲ್ಲ ನೀರಾವರಿ ಇದೆ, ಬರಡು ಭೂಮಿ ಇಲ್ಲವೇ ಇಲ್ವಾ ಅಂತ ಹೇಳ್ಬಿಟ್ಟು. ಇದು ಸತ್ಯಕ್ಕೆ ದೂರವಾದಂಥದ್ದು. ಈಗ ತಾವು ಮಾಧ್ಯಮದವ್ರು ಬಂದರೆ ಅಲ್ಲಿ ನಾವು ತೋರಿಸ್ತೀವಿ ಎಷ್ಟು ಎಕರೆ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಸರ್ಕಾರಿ ಜಮೀನೇ 1100 ಎಕರೆ ಇದೆ. ಉಳಿದಂಥ ಪ್ರದೇಶ ಏನು 471 ಎಕರೆ ಇದ್ದಾರೆ, ನೀರಾವರಿ ಇದೆ, ಅದನ್ನು ಹೊರತುಪಡಿಸಿ ಮಾಡಲಿ. ಇನ್ನು ಉಳಿದಂಥ ಜಮೀನಿನಲ್ಲಿ ತ್ವರಿತಗತಿಯಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸಲೇಬೇಕು. ಒಂದು ವೇಳೆ ಅದು ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸದೇ ಹೋದಲ್ಲಿ ನಾವು ಈ ಒಂದು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಆದರೆ ಅಭಿವೃದ್ಧಿ ಪಡಿಸಬೇಕಾದ್ರೆ ರೈತರಿಗೆ ಎಕರೆಗೆ 3 ಕೋಟಿಯಷ್ಟು ಹಣ ನೀಡಿ ತ್ವರಿತವಾಗಿ ಅಭಿವೃದ್ಧಿ ಪಡಿಸಲೇಬೇಕು. ಅಭಿವೃದ್ಧಿ ಪಡಿಸೋವರೆಗೂ ನಾವು ಸಹಿತ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನು ಕೈಬಿಡಲಿಕ್ಕೆ ಸರ್ಕಾರ ಮುಂದಾಗಬಾರ್ದು. ಮಾಡಿದ್ದೆ ಆದರೆ ನಾವು ನಿರಂತರವಾಗಿ ಅವ್ರ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಈ ಒಂದು ಪತ್ರಿಕಾಗೋಷ್ಠಿ ತಿಳಿಸ್ಕೊಡ್ತೀವಿ. ಹೇಳ್ತಾ ಇದ್ದಾರೆ, ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳ ಬಗ್ಗೆ, ಶಾಸಕರ ಬಗ್ಗೆ, ಸಚಿವರ ಬಗ್ಗೆ. ಇದು ಅವ್ರು ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವ್ರು ಯಾವುದೇ ಹೋರಾಟ ಮಾಡಲಿ, ಅವ್ರ ಹೋರಾಟ ಅವ್ರಿಗೆ ಸೀಮಿತ ಆಗಿರುತ್ತೆ. ಈ ಹೋರಾಟ ಯಾವುದಕ್ಕೆ ಸೀಮಿತ ಆಗಿರಬೇಕು? KIDBಗೆ ಮಾತ್ರ ಸೀಮಿತ ಆಗಿರಬೇಕು. ವೈಯಕ್ತಿಕವಾಗಿ ಯಾವುದೇ ವ್ಯಕ್ತಿಯನ್ನು ನಿಂದನೆ ಮಾಡಬಾರ್ದು. ನಾವು ಇವರ ಹೋರಾಟಕ್ಕೆ ವಿರುದ್ಧವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ನಮ್ಮ ಕೈಗಾರಿಕೆ ಅಭಿವೃದ್ಧಿ ಆಗಲೇಬೇಕು ಅಂತಕ್ಕಂಥದ್ದು ನಮ್ಮ ಧ್ಯೇಯವಾಕ್ಯ. ಇದರಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಕೈಗಾರಿಕೆ ಪ್ರದೇಶ ಆಗುವವರೆಗೂ ಅಂತ ಈ ಮೂಲಕ ಮಾಧ್ಯಮ ಮೂಲಕ ಒತ್ತಾಯಿಸ್ತೀವಿ. ನಾವು ಏನು ಇವತ್ತು ಸತತ 1.5 ವರ್ಷದಿಂದ ಮನವಿ ಮಾಡ್ತಾ ಇದ್ದೀವಿ ಅಂದರೆ, ನೀರಾವರಿ ಪ್ರದೇಶ ಎಷ್ಟಿದೆ, ಏನು ಇವತ್ತು 13 ಹಳ್ಳಿಗಳ ಗ್ರಾಮಗಳಿಗೆ ಹೊಂದಿಕೊಂಡಿರುವ ಏನು ಇವತ್ತು ಮಠ, ಮಂದಿರ, ದೇವಸ್ಥಾನ, ಚರ್ಚು ಮತ್ತು ನೀರಾವರಿ ಪ್ರದೇಶ ಕೊಳವೆ ಬಾವಿಗಳಿದೆಯೋ ಅದನ್ನು ಹೊರತುಪಡಿಸಿ ಮಾಡಿ ಅಂತೇಳಿ ಮನೆ ಶಾಸಕರು, ಸಚಿವರು, ಸರ್ಕಾರಕ್ಕೂ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಮನವಿಯನ್ನು ಪುರಸ್ಕರಿಸಿ ಏನಿವತ್ತು 471 ಎಕರೆ ಬಿಟ್ಟಿದ್ದಾರೆ ನೀರಾವರಿ ಪ್ರದೇಶ. ಆ 471 ಎಕರೆ ಬಿಟ್ಟಿರ್ತಕ್ಕಂಥದ್ದು ನೀರಾವರಿ ಫಲವತ್ತಾದ ಪ್ರದೇಶ. ಹಾಗಾಗಿ ನಾವು ಅವರಿಗೆ ಸ್ವಾಗತವನ್ನು ಕೊಡ್ತೀವಿ, ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು KIDB ಒಂದು ಸಾರಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಮೇಲೆ ನೀರಾವರಿ ಪ್ರದೇಶವನ್ನು ಬಿಟ್ಟಿರ್ತಕ್ಕಂಥದ್ದು ಜಮಕೋಟೆಯಲ್ಲಿ. ಇದು ಬೇರೆ ಕಡೆ ಬಿಟ್ಟಿರ್ಬೋದು, ಆದರೆ ಅದು ನಸಿರುವಾಲಯ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದರ ಶಾಶ್ವತವಾಗಿ ಹಸಿರುವಾಲಯ ಅಂತ. ಬಟ್ ಇದರಲ್ಲಿ ನೀರಾವರಿ ರೈತರು ಅಂತೇಳಿ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಇಡೀ ಸರ್ಕಾರಕ್ಕೆ, ಅದರಲ್ಲೂ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು, ನಮ್ಮ ಉಸ್ತುವಾರಿ ಸಚಿವರು ಇವತ್ತು ರೈತರಿಗೆ, ಭಾಗದ ರೈತರಿಗೆ ಏನಾದರೂ ಒಳ್ಳೇದು ಮಾಡಲೇಬೇಕು. ಇವತ್ತು ಕೃಷಿ ಮತ್ತು ಕೈಗಾರಿಕೆ ಎರಡೂ ಕೂಡ ಮನುಷ್ಯನ ಒಂದೆರಡು ಕಣ್ಣುಗಳಿದ್ದಂಗೆ. ಇವತ್ತು ಕೃಷಿ ಕೈಗಾರಿಕೆ ಇದ್ದರೆ ಇವತ್ತು ಅಭಿವೃದ್ಧಿ ಪದ್ಧತಿ ಹೋಗ್ತದೆ. ಇವತ್ತು ಇದೇ ದೇವನಹಳ್ಳಿ ಅಂತಾರಾಷ್ಟ್ರೀಯ ನಿಲ್ದಾಣ ಎಲ್ಲ ರೈತರ ಭೂಮಿನೇ. ಆವತ್ತು ಅವರಲ್ಲಿ ಏನಾದರೂ ನಾವು ಕೊಡಲ್ಲ ಅಂತ ಹೇಳಿದ್ರೆ ಇವತ್ತು ದೇವನಹಳ್ಳಿ ಅಂತಾರಾಷ್ಟ್ರೀಯ ನಿಲ್ದಾಣ ಆಗಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಆ ಒಂದು ಮುಂದಾಲೋಚನೆ ದೂರದೃಷ್ಟಿಯಿಂದ ಇವತ್ತು ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ. ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ನಮಗೆ ತ್ವರಿತಗತಿಯಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡಬೇಕು. ಪ್ರತಿ ಎಕರೆಗೆ 3 ಕೋಟಿ ಹೆಚ್ಚಿಗೂ ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಮಾಧ್ಯಮ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂದರೆ, ಇದರಲ್ಲಿ 2223 ಎಕರೆ 525 ಎಕರೆ PSL ಕಂಪನಿ ಅಂತೇಳಿ ಇವತ್ತು ಆ ಒಂದು ಹಿಂದೆ ಕೇವಲ 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ ಕೊಟ್ಟು ಇವತ್ತು ಜೀಪೇಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರೇನು ಮಾಡಿದ್ದಾರೆ, ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ಗೆ ಯಾರು ಕೂಡ ನಮ್ಮ ರೈತರು ಹೋಗೋಕ್ಕಾಗಲ್ಲ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಕೆಲವು ರೈತರು ಹೋಗ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ವಕೀಲರನ್ನಿಟ್ಟು ಲೋಧ ಸಂಸ್ಥೆ ಅನ್ವಯಿಸಿ ತಗೊಂಡು ಬಂದು ಇವತ್ತು ಪ್ರಾಣಿಯಲ್ಲಿ ಕೈ ಬಿಟ್ಟಿದ್ದಾರೆ. ಆದರೆ ಶಕ್ತಿ ಇರತಕ್ಕಂಥವ್ರು ಎಲ್ಲಿ ಹೋಗೋಕ್ಕಾಗುತ್ತೆ? ಹಾಗಾಗಿ ಸರ್ಕಾರ ಇವತ್ತು 525 ಎಕರೆ, ಈಗ ಆಲ್ರೆಡಿ ಒಂದು 200-300 ಎಕರೆ ಅನ್ವಯಿಸಿ ತಗೊಂಡು ಬಂದು ಅವರ ಪ್ರಾಣಿಯಲ್ಲಿ ಅವರನ್ನು ತಗೊಂಡಿದ್ದಾರೆ. ಉಳಿದಂಥ ಏನು ವಿಲೇಜ್ ಇದೆ, ಇವತ್ತು ನಿರ್ಗತಿಗಳು ಪಾಪ ನಿಶ್ಶಕ್ತಿದ್ದಾರೆ. ಇವತ್ತು ಅಂಥವಕ್ಕೆ ಸರ್ಕಾರದಿಂದ ವಕೀಲರನ್ನ ನೇಮಕ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ವಿನಂತಿ ಮಾಡ್ತಾ ಇದ್ದೇನೆ. ಯಾರು ಆರೋಪ ಮಾಡಿದ್ದಾರೆ ಅವರು ನಮ್ಮ ಜೊತೆ ಬರಲಿ. ಇಷ್ಟು ಎಕರೆ ನೀರಾವರಿ ಪ್ರದೇಶ ಇದೆ, ಇಷ್ಟು ಎಕರೆ ಬರಡು ಭೂಮಿ ಅಂತಕ್ಕಂಥದ್ದನ್ನು ತೋರಿಸ್ತೀವಿ. ನಾವು ಇವತ್ತೆಲ್ಲ ಪ್ರತಿಯೊಂದು ಸುದ್ದಿ ಮಾಧ್ಯಮಗೋಷ್ಠಿಯಲ್ಲಾಗ್ಬೋದು, ಹೋರಾಟಗಳಲ್ಲೂ ಕೂಡ ಕರಿತಾನೆ ಇದ್ದೀವಿ. ಬರಲಿ, ಇಷ್ಟು ನೀರಾವರಿ ಪ್ರದೇಶ ಇದೆ, ಇಷ್ಟು ಬರಡು ಭೂಮಿ ಇದೆ ಅಂತಕ್ಕಂಥ ನಾವು ತೋರಿಸ್ತೀವಿ. ಸಂಕ್ರಾಂತಿ ಹಬ್ಬ ಶುಭಾಶಯ. 13 ಹಳ್ಳಿಗಳ ಕೈಗಾರಿಕಾ
ರೈತರ ಪರ ಹೋರಾಟ ಸಮಿತಿಯಿಂದ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿ ಉದ್ದೇಶ ಈ ನಮ್ಮ ಶಾಸಕರು ಮತ್ತು ಸಚಿವರು ಮೊನ್ನೆ ನಮಗೊಂದು ಮಾಹಿತಿ ಕೊಡ್ತಾರೆ. 478 ಎಕರೆ ನೀರಾವರಿ ಜಮೀನನ್ನು ಬಿಟ್ಟು ಮಿಕ್ಕ ಕೈಗಾರಿಕೆಗೆ ಎಲ್ಲ ಸರ್ಕಾರದ ಕಡೆಯಿಂದ ಪೂರ್ವಾನುಮತಿ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ನಮಗೆ ಬರುತ್ತೆ. ಅವ್ರು ಸಂದೇಶ ಕೊಟ್ಟ ತಕ್ಷಣ ನಮ್ಮ ವಿರೋಧಿ ಬಣದವರು ಅದನ್ನೇ ಪ್ರಮುಖವಾದ ಅಸ್ತ್ರ ಇಟ್ಕೊಂಡು ಒಂದು ಪತ್ರಿಕಾಗೋಷ್ಠಿ ಮಾಡಿ ಅವ್ರು ಹೇಳ್ತಾರೆ, 1 ಕುಂಟೆ ಅರ್ಧ ಕುಂಟೆ ಜಮೀನು ಕೂಡ ಇರೋದಿಲ್ಲ, ಅದುವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ. ಅವ್ರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಈಗ ಈ ಜಮೀನೆಲ್ಲ ಉಳಿಸ್ಬಿಟ್ರೆ ಸುಮಾರು 5-10 ವರ್ಷ ಇಲ್ಲೇ ಒಂದು ರಿಯಲ್ ಎಸ್ಟೇಟ್ ಮಾಡಿಕೊಂಡು ನಾವು ಇನ್ನೂ ಒಂದಷ್ಟು ಅನುಕೂಲ ಮಾಡಿಕೊಂಡು ಏನೋ ಒಂದು ಹೋರಾಟ ಮಾಡೋಣ ಅಂತ ಹೇಳ್ತಾರೆ. ಒಂದು ಉದ್ದೇಶದಿಂದ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಕೆಲವ್ರು ಹೇಳ್ತಾರೆ, ಮೊದಲೇ ಇವರು ಹೀಗೆ ನಾವು ಹೇಳಿದ್ದೀವಿ 53-57 ಅರ್ಜಿ ಹಾಕ್ಕೊಂಡಿರೋವ್ರನ್ನ ಅವ್ರನ್ನ ಗಣನೆಗೆ ತಗೊಂಡು ಅವ್ರಿಗೆಲ್ಲ ಮಂಜೂರಾತಿ ಕೊಡ್ರಿ ಅಂತ ಹೇಳಿದ್ದೀವಿ. ಕೆಲವ್ರದ್ದೆಲ್ಲ ವಜಾ ಮಾಡಿದ್ದಾರೆ ಸರ್ಕಾರ. ವಜಾ ಮಾಡಿರೋ ಉದ್ದೇಶ ಸ್ಪಷ್ಟವಾಗಿದೆ. ಅವ್ರು ಯಾವುದೇ ಉಳುಮೆ ಮಾಡ್ತಾ ಇರಲಿಲ್ಲ ಆ ಟೈಮಲ್ಲಿ. ಈಗ ಕೈಗಾರಿಕೆ ಅಧಿಸೂಚನೆ ಹೊರಡಿಸಿದ ಮೇಲೆ ಎಲ್ಲಿ ಖಾಲಿ ಜಾಗ ಇದೆ, ಎಲ್ಲಿ ಜಾಗ ಅರಣ್ಯ ಭೂಮಿ ಇದೆ ಅದನ್ನು ಒತ್ತುವರಿ ಮಾಡಿ ಅಲ್ಲಿ ಉಳುಮೆ ಮಾಡಿ ಅದನ್ನೇ ನಾವು ಅರ್ಜಿ ಹಾಕಿದ್ದು 57 ಅರ್ಜಿ ಮಾಡ್ಕೊಂಡು ಸರ್ಕಾರದ ಇದು ವಿರುದ್ಧವಾಗಿ ಹೊರಟಿದ್ದಾರೆ ಇವರು. ಅಂಥವರು ಏನೇ ಹೋರಾಟ ಮಾಡಿದ್ರು ನಾವು ರೈತರು ನಮ್ಮ ಕೈಗಾರಿಕೆ ಆಗಬೇಕು, ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆಲ್ಲ ಉದ್ಯೋಗ ಸಿಗಬೇಕು, ನಮ್ಮ ತಾಲೂಕು ಪ್ರಗತಿ ಆಗಬೇಕು, ಅಭಿವೃದ್ಧಿ ಆಗೋ ಪರವಾಗಿ ನಾವು ಯಾವತ್ತೂ ಹೋರಾಟ ಮಾಡ್ತೀವಿ. ಅವ್ರು ಏನೇ ಮಾಡಿದ್ರು ಅವ್ರ ವಿರುದ್ಧವಾಗಿ ನಮ್ಮ ಹೋರಾಟ ಸತತವಾಗಿರ್ತದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. KDB ಪರವಾಗಿ ನಾವು ರೈತರ ಪರವಾಗಿ ಮಾತಾಡ್ತಾ ಇದ್ದೀವಿ. 13 ಹಳ್ಳಿಗಳು 2823 ಎಕರೆಗಳಿಗೆ ಸಂಬಂಧಪಟ್ಟಂಗೆ. ಸೊ ಈಗ ರೈತ ಪರ ವಿರೋಧ ಇರೋರು ಏನು ಹೇಳ್ತಾ ಇದ್ದಾರೆ, ಶಾಸಕರು ಸಚಿವರು ಯಾರಾಗಲಿ ಚುನಾಯಿತ ಅಭ್ಯರ್ಥಿ ಆಗಲಿ ಪ್ರತಿನಿಧಿ ಆಗಲಿ ಯಾರನ್ನೂ ಟಾರ್ಗೆಟ್ ಮಾಡಬೇಕು. ಎಲ್ಲ ಏನಂತ ಹೇಳಿದ್ರೆ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ಅವ್ರು ಡೆವಲಪ್ಮೆಂಟ್ ಮಾಡೋದಕ್ಕೆ ಎಲ್ಲರೂ ಮುಂದೆ ಬಂದಾಗ ನೀವು ಸಹಕಾರ ಕೊಟ್ಟು ಅವರಿಗೆ ಸೊ ಇದು ಮಾಡಿದ್ರೆ ಅಂತ ಡೆವಲಪ್ಮೆಂಟ್ಗೆ ಈಸಿ ಆಗುತ್ತೆ. ಆಗಿನ ಕಾಲದಿಂದ ಎಲ್ಲದಕ್ಕೂ ಹೋರಾಟ ಮಾಡ್ಕೊಂಡು ಬಂದು ಆಗ ಕೆಲಸಗಳನ್ನೆಲ್ಲ ನಿಲ್ಲಿಸಿದ್ದೀರ. ಇನ್ನು ಮುಂದೆ ಆದರೂ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಕಡೆ ಗಮನ ಕೊಡೋಣ, ನೀವು ನಮ್ಮ ಕಡೆ ಕೈ ಜೋಡಿಸ್ತೀರಾ ಅಂತ ಅಂದ್ಕೊಂಡಿದ್ದೀರಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.